ನಿಮ್ಮ ಹೆಸರಿನ ಮೊದಲನೆಯ ಅಕ್ಷರ ಗು ಇಂದ ಶುರುವಾದರೆ, ಗೆ ಇಂದ ಶುರುವಾದರೆ, ಗೋ ಇಂದ ಶುರುವಾದರೆ, ಸ ಇಂದ ಶುರುವಾದರೆ, ಸಿ ಇಂದ ಶುರುವಾದರೆ, ಸು ಇಂದ ಶುರುವಾದರೆ, ಅಥವಾ ಸೆ ಇಂದ ಶುರುವಾದರೆ, ಸೋ ಇಂದ ಶುರುವಾದರೆ, ದ ಇಂದ ಶುರುವಾದರೆ, ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಸೊ ಬಹಳಷ್ಟು ಜನಕ್ಕೆ ಅವರವರ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ, ರಾಶಿ ನಕ್ಷತ್ರಗಳು ಗೊತ್ತಿಲ್ಲ. ಆದರೆ ಜ್ಯೋತಿಷ್ಯದ ಮೇಲೆ ಆಸಕ್ತಿ ತುಂಬ ಇರ್ತದೆ, ಶ್ರದ್ಧೆ ತುಂಬ ಇರ್ತದೆ. ಅಂತಹ ಪ್ರತಿಯೊಬ್ಬರಿಗೂ ಸಹ ಜ್ಯೋತಿಷ್ಯ ತಲುಪಬೇಕು ಅನ್ನುವಂಥ ಕಾರಣವನ್ನು ಇಟ್ಟುಕೊಂಡು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ನೀವು ದಯವಿಟ್ಟು ಸಹಾಯ ಮಾಡಬೇಕು. ಈ ಅಕ್ಷರಗಳಿಂದ ಬಹಳಷ್ಟು ಜನ ನಿಮ್ಮ ಪರಿಚಿತರು ಅವರ ಹೆಸರುಗಳು ಆರಂಭವಾಗಿದ್ದಿರಬಹುದು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ನ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನೇ ವಿಶೇಷ ಪ್ರಶ್ನೆಗಳಿದ್ರು ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ. ನೋಡಿ, ಬಹಳ ಮುಖ್ಯವಾಗಿ ಈ ಸ್ಕ್ರೀನ್ ಮೇಲೆ ನಿಮಗೆ ಅಕ್ಷರಗಳು ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತದೆ. ಈ ಅಕ್ಷರಗಳಿಂದ ಏನಾದರೂ ನಿಮ್ಮ ಹೆಸರು ಶುರುವಾಗ್ತಾ ಇದೆ ಅಂತ ಆದರೆ ಯಾವ ರೀತಿಯಲ್ಲಿರಲಿದೆ ಆಗಸ್ಟ್ ತಿಂಗಳು ಅಂತ ಹೇಳ್ತೇನೆ ಕೇಳಿ. ಮೊಟ್ಟ ಮೊದಲನೇದಾಗಿ ನೀವೊಂಚೂರು ರೆಬಲ್ ಆಗ್ತೀರಾ. ರೆಬಲ್ ಆಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಾ. ಮೊದಲು ಹಿಂದಿನ ತಿಂಗಳು ಜೂನಲ್ಲಾಗಿರ್ಬೋದು, ಮೇಯಲ್ಲಾಗಿರಬಹುದು, ಜುಲೈನಲ್ಲಾಗಿರಬಹುದು ತುಂಬ ಕಾಮಾಗಿ ಮಾತಾಡಿದ್ದೀರಾ, ತುಂಬ ನಿಧಾನಕ್ಕೆ ಹೇಳಿದ್ದೀರಾ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದೀರಾ, ದಯವಿಟ್ಟು ಮಾಡಿಕೊಡಿ ಅಂತ ಹೇಳಿದ್ದೀರಾ. ಆದರೆ ಆಗಸ್ಟ್ ತಿಂಗಳಲ್ಲಿ ನೀವು ಹಂಗೆ ಹೇಳಲ್ಲ. ಆಗಸ್ಟ್ ತಿಂಗಳಲ್ಲಿ ನೀವು ಏನು ಮಾಡ್ತೀರಾ ಅಂತಂದರೆ, ಮಾಡಿಕೊಡ್ತೀಯ ಇಲ್ವಾ ಕೆಲಸನ ಅಂತ ಕುತ್ತಿಗೆ ಮೇಲೆ ಕೂತ್ಕೊಂಡು ಕೊಳ್ಪಟ್ಟಿ ಹಿಡ್ಕೊಂಡು ತಲೆ ಮೇಲೆ ಕೂತ್ಕೊಂಡು ಕೆಲಸ ಮಾಡಿಸ್ಕೊಳ್ತೀರಾ. ರೆಬಲ್ ಆಗಿಬಿಡ್ತೀರಾ. ಎಲ್ಲರೂ ಶಾಕ್ ಆಗಿಬಿಡ್ತಾರೆ ನಿಮ್ಮ ಬದಲಾವಣೆ ನೋಡಿ. ಓ, ನಾವೇನೋ ಇವರು ಸೈಲೆಂಟ್ ಆಗಿರ್ತಾರೆ ಅಂದರೆ, ಇಲ್ಲಪ್ಪ ಇವರು ಭಯಂಕರ ವೈಲೆಂಟ್ ಆಗ್ತಾರೆ, ಆಯಿತು ಬೇಗ ಕೆಲಸ ಮಾಡ್ಕೊಡ್ತೀನಿ ಬಿಡಿ ನಿಮ್ಮನ್ನು ಅಂತ. ಸೊ ಹೆದರಿಸಿ, ಗಲಾಟೆ ಮಾಡಿ, ಜಗಳ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಬೇಕಾದಂತಹ ಪರಿಸ್ಥಿತಿಗಳು ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಇಲ್ಲೊಂಚೂರು ನೆಗೆಟಿವ್ ಏನಪ್ಪ ಅಂದರೆ, ನಿಮ್ಮ ಮಕ್ಕಳು ಸ್ವಲ್ಪ ಹಠ ಜಾಸ್ತಿ ಮಾಡ್ತಾರೆ, ನಿಮ್ಮ ಮಕ್ಕಳು ಒಂದು ಸ್ವಲ್ಪ ಜಗಳ ಜಾಸ್ತಿ ಮಾಡ್ತಾರೆ, ನಿಮ್ಮ ಮಕ್ಕಳು ನೀವು ಹೇಳಿದ ಮಾತು ಕೇಳೋದಿಲ್ಲ, ಎದುರುತ್ತರ ಕೊಡ್ತಾರೆ. ಇದೆಲ್ಲ ಸ್ವಲ್ಪ ಅನುಭವಕ್ಕೆ ಬರ್ತದೆ. ಎಲ್ಲೋ ಒಂದು ಕಡೆ ನಿಮ್ಮ ಒಡ ಹುಟ್ಟಿದ ಅಣ್ಣ ಅಥವಾ ತಮ್ಮ, ಅಕ್ಕ ಅಥವಾ ತಂಗಿ ನಿಮ್ಮ ಮಕ್ಕಳ ಪರವಾಗಿ ಮಾತಾಡ್ತಕ್ಕಂಥದ್ದು ಅಥವಾ ನಿಮ್ಮ ವಿರುದ್ಧವಾಗಿ ಅವರನ್ನು ಎತ್ತು ಕಟ್ಟತಕ್ಕಂಥದ್ದು, ಇದೆಲ್ಲ ನಿಮಗೆ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಾ ಇರ್ತದೆ. ಇವರೇ ಹಾಳು ಮಾಡ್ತಿದ್ದಾರೆ ಅವಳನ್ನ, ಇವರೇ ಹಾಳು ಮಾಡ್ತಿದ್ದಾರೆ ಅವನ್ನ ಅನ್ನೋ ಥರ. ಸೊ ಅದೆಲ್ಲ ಒಂಚೂರು ನೀವು ಸರಿ ಮಾಡಿಕೊಳ್ಬೇಕಾಗ್ತದೆ. ಆಮೇಲೆ ಈ ವಿವಾಹದ ವಿಚಾರ ಇರಬಹುದು, ಒಳ್ಳೆಯ ಫ್ರೆಂಡ್ ಸಿಗೋದ್ರಿಂದಿರ್ಬೋದು, ಅಥವಾ ಫ್ರೆಂಡಿನ ಸಹಾಯ ಸಿಗ್ತಕ್ಕಂಥದ್ದಿರ್ಬೋದು, ಇದೆಲ್ಲ ಆಗಸ್ಟ್ 15 ನಂತರ ಆಗಲಿದೆ. ನಿಮಗೆ ಆಗಸ್ಟ್ 15 ತನಕ ಆಗೋದಿಲ್ಲ ಅಂತ ಆಯ್ತಲ್ವಾ. ಸೊ ಅವರು ಸ್ನೇಹಿತರ ಪ್ರಯತ್ನ ಮಾಡ್ತಾರೆ ನಿಮಗೆ ಸಹಾಯ ಮಾಡಲಿಕ್ಕೆ, ಬಟ್ ಆಗಲ್ಲ. 15 ನಂತರ ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿ ಸಿಗುತ್ತೆ, ತುಂಬ ಅನುಕೂಲ ಆಗುತ್ತೆ ಆ ಒಂದು ವಿಚಾರದಲ್ಲಿ. ಆಗಸ್ಟ್ 15 ತನಕ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಾಗಿರಬಹುದು, ವಿವಾಹಿತರಿಗೆ ಸುಖದಾಂಪತ್ಯದ ವಿಚಾರದಲ್ಲಾಗಿರ್ಬೋದು ಅಷ್ಟು ಅನುಕೂಲತೆಗಳಿಲ್ಲ. 15 ನಂತರ ಒಂದು 30% ಅಷ್ಟು ಖಂಡಿತವಾಗಿ ಅನುಕೂಲತೆಗಳು ಕಂಡು ಬರ್ತಾ ಇದೆ. ಒಂದು 30% ಅಷ್ಟೇ ಕಂಡು ಬರ್ತಾ ಇರತಕ್ಕಂಥದ್ದು. ಇಡೀ ಆಗಸ್ಟ್ ತಿಂಗಳಲ್ಲಿ ನೀವು ಗಮನಿಸಲೇಬೇಕಾಗಿರತಕ್ಕಂಥ ವಿಚಾರ ಅಂದರೆ ನಿಮ್ಮ ತಂದೆಯವರ ಆರೋಗ್ಯ ಹಾಗೂ ನಿಮ್ಮ ತಂದೆಯವರ ನಡುವಿನ ಬಾಂಧವ್ಯ. ಇದು ಸ್ವಲ್ಪ ಪೆಟ್ಟು ಬೀಳುವಂತಹ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲೂ ನಿಮಗೊಂದು ಸ್ವಲ್ಪ ಹಿನ್ನಡೆ ಆಗುತ್ತೆ. ನಿಮ್ಮ ತಂದೆಯವರು ಸಹ, ಅಥವಾ ತಾಯಿ ಕೂಡ ಬಂತು, ತಂದೆ ಅಥವಾ ತಂದೆ ತಾಯಿಯಂದಿರ ಸಪೋರ್ಟ್ ನಿಮಗೆ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುತ್ತೆ ಅಂದರೆ ತಂದೆ ತಾಯಿಯಂದಿರ ಸಪೋರ್ಟ್ ಅಷ್ಟು ಸಿಗೋದಿಲ್ಲ ನಿಮಗೆ, ತುಂಬ ಕಷ್ಟಪಡ್ತೀರಿ. ವಿವಾಹಿತ ಸ್ತ್ರೀಯರು, ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುತ್ತೆ, ವಿವಾಹಿತ ಸ್ತ್ರೀಯರು ಅಂತಾದರೆ ತವರು ಮನೆಯ ಸಪೋರ್ಟಿನ ಕೊರತೆ, ಅವರ ಸಹಾಯದ, ಇದರ ಕೊರತೆ ಎದ್ದು ಕಾಣುತ್ತೆ. ನಿಮಗದು ಬಹಳ ದುಃಖ ಆಗುತ್ತೆ. ಬಹಳಷ್ಟು ಕೆಲಸ ಕಾರ್ಯಗಳು ಅವ್ರ ಸಹಾಯದ ಚೆನ್ನಾಗಿ ಮಾಡಿಬಿಡ್ತಿದ್ರಿ, ಬಟ್ ಆಗಸ್ಟ್ ತಿಂಗಳಲ್ಲಿ ಸಾಲ ಮಾಡಿಕೊಂಡು ಬಂದು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ. ಯಾಕೆಂದರೆ ತಂದೆ ತಾಯಿ ಸಪೋರ್ಟ್ ಇಲ್ಲ, ತವರು ಮನೆ ಸಪೋರ್ಟ್ ಇಲ್ಲ ಅನ್ನುವಂಥ ಹಲವಾರು ಕಾರಣಗಳಿಂದ ನಿಮ್ಮ ಆರೋಗ್ಯ ಒಂದು ಚೂರು ವ್ಯತ್ಯಾಸವಾಗುವ, ಅಥವಾ ಆರೋಗ್ಯಕ್ಕೋಸ್ಕರವಾಗಿ ಒಂದಿಷ್ಟು ಖರ್ಚಿದೆ ಬಟ್ ಖರ್ಚು ಮಾಡಲಿಕ್ಕೆ ಯಾರೂ ರೆಡಿ ಇಲ್ಲ, ಅಥವಾ ನಿಮ್ಮ ಹತ್ರ ದುಡ್ಡಿಲ್ಲ. ನಾನು ಹಲವಾರು ಬಾರಿ ಅದಕ್ಕೆ ಹೇಳ್ತೇನೆ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತ. ಕಾರಣ ಏನಪ್ಪ ಅಂದರೆ ಈ ಥರನೇ, ನಾನು ಯಾವುದೇ ಕಂಪ್ನಿನ ಪ್ರಮೋಟ್ ಮಾಡೋದಿಲ್ಲ, ಬಟ್ ನೀವೇ ತಿಳ್ಕೊಂಡು ಮಾರ್ಕೆಟ್ ನೋಡಿಕೊಂಡು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅಂತ. ಯಾಕೆಂದರೆ ನೋಡಿ, ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುತ್ತೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಆರೋಗ್ಯ ಬಾಧೆ ಆಗುತ್ತೆ, ಟ್ರೀಟ್ಮೆಂಟ್ ಬೇಕಾಗುತ್ತೆ, ಬಟ್ ದುಡ್ಡು ಯಾರ ಹತ್ರ ಇಲ್ಲ, ದುಡ್ಡು
ಯಾರೂ ಕೊಡೋಕ್ಕೂ ರೆಡಿ ಇಲ್ಲ. ಸೊ ದುಡ್ಡಿಲ್ಲದ ಕಾರಣ ನಿಮ್ಮ ಟ್ರೀಟ್ಮೆಂಟನ್ನು ಮುಂದೆ ಹಾಕ್ಕೊಳ್ತೀರಿ, ಆಗ ಸೆಪ್ಟೆಂಬರ್ಗೋ ಅಕ್ಟೋಬರ್ಗೋ ಹಾಕ್ಕೊಳ್ತೀರಿ. ಎಂತಹ ದಯನೀಯವಾದ ಸ್ಥಿತಿ ಅದು ಅನ್ನುವಂಥದ್ದು ನೋಡ್ಕೊಳ್ಳಿ, ಯೋಚನೆ ಮಾಡ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟು. ಸ್ವಲ್ಪ ಕುಟುಂಬದವ್ರ ಜೊತೆಗೂ ವಾಗ್ವಾದಗಳಾಗ್ಬಿಡುತ್ತೆ. ಬಿಸ್ನೆಸ್ನಲ್ಲೂ ಕೂಡ ತುಂಬ ಸಾಲ ತೊಗೊಂಡು ಹೋಗ್ಬಿಡ್ತಾರೆ, ನಿಮಗೆ ಕೊಡಬೇಕಾದ್ರೆಲ್ಲ ಕೊಡಲ್ಲ. ಬಿಸ್ನೆಸ್ ಚೆನ್ನಾಗಿ ಮಾಡ್ತಾರೆ, ದುಡ್ಡು ಕೊಡಲ್ಲ. ತುಂಬ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಕೊಡ್ತಾರೆ, ಸಾಲ ಅಂತೇಳಿ ಸಾಲ ಬರೆಸ್ಬಿಡ್ತಾರೆ. ಇದೆಲ್ಲ ಒಂದು ಸ್ವಲ್ಪ ನಿಮಗೆ ಹಿನ್ನಡೆ ಅಂತ ಅನ್ನಿಸ್ತಾ ಇರ್ತದೆ. ಗುರುವಿನ ಅನುಗ್ರಹ ಪಡ್ಕೊಂಡ್ರೆ ಮಾತ್ರ ಮುನ್ನೆಲೆಗೆ ಬರಬಹುದು ನೀವು. ಗುರು ಅನುಗ್ರಹ ನಿಮಗೆ ಬೇಕು. ನಿಮಗೋಸ್ಕರ ನಾನು ವಿಶೇಷವಾಗಿ ದೇವತಾರಾಧನೆಯನ್ನು ಮಾಡಿಕೊಂಡು ವಿಶೇಷ ಗುರುವಿನ ಆರಾಧನೆ ಮಾಡಿ ಅದ್ಭುತ ಪ್ರಸಾದವನ್ನು ಕೊಡ್ತಾ ಇದ್ದೇನೆ. ಅದರ ಬಗ್ಗೆಯೂ ನೀವು ತಿಳ್ಕೊಳ್ಬೇಕು. ನೋಡಿ, ಮೇಲಿನ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುವಂಥದ್ದು. ಅದರಿಂದ ನಿಮಗೆ ಗುರುಬಲದ ಅವಶ್ಯಕತೆ ಜಾಸ್ತಿ ಇರ್ತದೆ, ಗುರುವಿನ ಅನುಗ್ರಹದ ಅವಶ್ಯಕತೆ ಜಾಸ್ತಿ ಇರ್ತದೆ. ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆ. ಯಾವ ಹುಣ್ಣಿಮೆ ಗೊತ್ತಾ? ಗುರುಪೂರ್ಣಿಮಾ. ವರ್ಷಕ್ಕೆ ಒಮ್ಮೆ ಮಾತ್ರ ಬರುವಂತಹ ಮಹಾ ಗುರುಪೂರ್ಣಿಮೆ ಜುಲೈ 29ನೇ ತಾರೀಕು ಬುಧವಾರ. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆಯ ವಿಶೇಷ ಪರ್ವ ದಿನ ಆದ್ದರಿಂದ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಮಹಾಗುರು ಶಾಂತಿ, ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯ ಹೋಮ, ಸಹಸ್ರ ಗುರು ಶಾಂತಿ ಹೋಮ, ಅದರ ಜೊತೆಯಲ್ಲಿ ಶ್ರೀ ಸೂಕ್ತ ಹವನ ಅದನ್ನು ಸಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹವನ, ಆಶ್ಲೇಷ ಬಲಿಪೂಜೆ, ಸರ್ಪ ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲದೂ ಸಹ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಗುರು ಪೂರ್ಣಿಮೆ ಆದ್ದರಿಂದ ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ಈ ವಿಶೇಷವಾದ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ಎನರ್ಜೈಸ್ ಮಾಡಿ ಅಭಿಮಂತ್ರಣ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸ್ಪೀಡ್ ಪೋಸ್ಟಲ್ಲಿ. ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನಗಳನ್ನು ನಾನು ಮಹಾರಾಷ್ಟ್ರದ ನರಸೋಬಾವಾಡಿ ಶ್ರೀ ನರಸಿಂಹ ಸರಸ್ವತಿಗಳ ಒಂದು ಸನ್ನಿಧಾನ, ಗುರು ಸನ್ನಿಧಾನಕ್ಕೆ ನಾನೇ ತೆಗೆದುಕೊಂಡು ಹೋಗಿ ಅಲ್ಲಿಟ್ಟು, ಅಲ್ಲಿ ಕೂಡ ಅದಕ್ಕೆ ಪೂಜೆ ಮಾಡಿಸಿ, ಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿಸಿ, ಪೂಜೆ ಮಾಡಿಸಿ, ಅಲ್ಲಿ ಎನರ್ಜೈಸ್ ಮಾಡಿಕೊಂಡು, ಅಲ್ಲಿ ಸಂಗಮ ಇದೆ, ಪಂಚಗಂಗಾ ಸಂಗಮ ಇದೆ, ಆ ಸಂಗಮದಲ್ಲಿಯೂ ಸಹ ಅದನ್ನು ಎನರ್ಜೈಸ್ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಅಲ್ಲಿಂದ ನಾನು ಮತ್ತೆ ಪುನಃ ಈಗ ಬೆಂಗಳೂರಿಗೆ ತಗೊಂಡ್ಬಂದಿದ್ದೇನೆ. ಈ ರತ್ನಗಳನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆಯ ದಿವಸ 1008 ಸಂಖ್ಯೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನಗಳನ್ನು ಹಾಗೂ ಗುರು ದತ್ತಾತ್ರೇಯ ಹೋಮವನ್ನದಲ್ಲಿಯೂ ಸಹ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಜೊತೆಗೆ ಶ್ರೀ ಸೂಕ್ತ ಹೋಮದಲ್ಲೂ ಎನರ್ಜೈಸ್ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ, ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ನಿಮ್ಮ ಅದು ಏನೂ ಗೊತ್ತಿಲ್ಲ ಗುರುಗಳೇ ಅದಕ್ಕೆ ಈ ವಿಡಿಯೋ ನೋಡ್ತಾ ಇರೋದು, ಏನೂ ತೊಂದರೆ ಇಲ್ಲ, ನಿಮ್ಮ ಹೆಸರಷ್ಟೇ ಕಳಿಸ್ಕೊಟ್ರು ಪರವಾಗಿಲ್ಲ, ನನಗೆ ನಕ್ಷತ್ರ ರಾಶಿ ಗೊತ್ತಿಲ್ಲ ಅಂತ ಕಳಿಸ್ಕೊಟ್ಟು ಈ ವಿಡಿಯೋನ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಆ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಗುರುಪೂರ್ಣಿಮೆಯ ಪರ್ವ ದಿನದಂದು ನಾನೇ ಖುದ್ದು ಸ್ವತಃ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದನ್ನು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು, ಎಲ್ಲ ಹೋಮಗಳನ್ನು ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಒರಿಜಿನಲ್ ಕನಕ ಪುಷ್ಯರಾಗ ರತ್ನಗಳನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಕ್ಸ್ಟ್ರಾ ಏನೂ ಚಾರ್ಜಸ್ ಇಲ್ಲ. ಹೋಮದ ಚಾರ್ಜಸ್ ಅಲ್ಲ, ಇದೆಲ್ಲದೂ ಸಹ ಬಂತು. ಎಲ್ಲ ಹೋಮಗಳು, ಸಹಸ್ರ ಗುರುಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ, ಎಲ್ಲ ಹೋಮಗಳು ಜೊತೆಗೆ ಕನಕ ಪುಷ್ಯರಾಗ ರತ್ನ ಜೊತೆಗೆ ಪೋಸ್ಟಲ್ ಚಾರ್ಜಸ್ಸು ಎಲ್ಲವೂ ಬಂತು. ಒಬ್ಬರಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ಕನಕ ಪುಷ್ಯರಾಗ ರತ್ನವನ್ನು ನಿಮ್ಗೆ ಕಳಿಸ್ಕೊಡ್ತಾ ಇದ್ದೇವೆ. ನೀವು ಬೇಕಾದ್ರೆ ಅದನ್ನು ಉಂಗುರ ಮಾಡಿಸ್ಕೊಂಡು ಹಾಕೋಬಹುದು, ಇಲ್ಲ ಡಾಲರ್ ಮಾಡಿಸ್ಕೊಂಡು ಹಾಕೋಬಹುದು, ಇಲ್ಲ ನೀವು ಹಾಗೆ ಈ ಬಾಕ್ಸನ್ನು ಹಾಗೆ ಇಟ್ಕೊಳ್ಬಹುದು. ಯಾಕೆಂದರೆ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ ತುಂಬ ಕಾಸ್ಟ್ಲಿ. ಅದು ಈಗಂತೂ ಇನ್ನೂ ಜಾಸ್ತಿ ಕಾಸ್ಟ್ಲಿ ಆಗಿದೆ. ಅಂತಹ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ನಾವು ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಮಾಡದೆ ನಮ್ಮ ಸಂಕಲ್ಪ ಸೇವೆ ಕೊಟ್ಟವ್ರಿಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ತುಂಬ ಲಿಮಿಟ್ ಆಗಿದೆ. ದಯವಿಟ್ಟು ಬೇಗ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ಶೇರ್ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳನ್ನ ಆದಷ್ಟು ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ. ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕ ಪುಷ್ಯರಾಗ, ಆ ಕನಕ ಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.